ವಾರ್ತೆಯ ಮುಖ್ಯಾಂಶಗಳು. ಲಿಂಗಾನುಪಾತದಲ್ಲಿ ಮಹಿಳೆಯರ ಸಂಖ್ಯೆಯಲ್ಲಿ ತೀವ್ರವಾದ ಇಳಿಮುಖವಾಗಿರುವುದು ಆತಂಕಕಾರಿ ಸಂಗತಿ. ಮಂಜುಳಾ, ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ. ರಾಷ್ಟ್ರಮಟ್ಟದಲ್ಲಿ 10ನೇ ಸ್ಥಾನ ಗಳಿಸಿ ಕದಂಬರ ನಾಡಿನ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸಿದ ಪ್ರತಿಭಾವಂತ ಗುಂಡು ಎಸೆತಗಾರ ಕುಮಾರ ಚೆನ್ನಯ್ಯ. ಶ್ರೀ ಸತ್ಯಸಾಯಿ ಬಾಬಾ ಅವರ ಮಂದಿರಕ್ಕೆ ಆಗಮಿಸಿ ಬಾಬಾ ಅವರ ಆಶೀರ್ವಾದ ಪಡೆದ ಕೇಂದ್ರ ಸಚಿವ ಶ್ರೀಪಾದ್ ನಾಯಕ್. ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ರೈಲ್ವೆ ಮಾರ್ಗಕ್ಕೆ ಸುಮಾರು 3,315 ಕೋಟಿ ರೂಪಾಯಿ ಡಿಪಿಆರ್ ಸಿದ್ಧವಾಗಿದೆ. ರೈಲ್ವೆ ಸಚಿವ ವಿ ಸೋಮಣ್ಣ. ಮಕ್ಕಳು ಕ್ರೀಡಾ ಭಾವನೆಯಿಂದ ಆಡಬೇಕು. ಮೊಳಕಂಡ. ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾನುಪಾತ ನೋಡಿದಾಗ ಮಹಿಳೆಯರ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ. ಇದು ಮುಖ್ಯಮಂತ್ರಿಗಳಿಗೆ ಒಡನಾಟ ಇರುವ ಮಂಡ್ಯದಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಅಪ್ರಾಪ್ತ ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಿಣಿಯಾಗುತ್ತಿರುವುದು ಇದಕ್ಕೆ ಕಾರಣವಾಗುತ್ತಿರುವುದರಿಂದ ಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಬೇಕೆಂದು ಅವರಿಂದು ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಅಲ್ಲಿ ಸಾಬೀತುಪಡಿಸಬೇಕು ಅನ್ನೋ ಒತ್ತಾಯವನ್ನು, ಆಗ್ರಹವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾಡ್ತಾ ಇದ್ದೇನೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ರಾಜ್ಯದಲ್ಲಿ ಇವತ್ತು ಬಹಳ ತೀವ್ರವಾಗಿ ಬಾಲಕಿಯರ ಒಂದು ಗರ್ಭವನ್ನು ಧರಿಸ್ತಾ ಇರುವಂಥದ್ದು, ಗರ್ಭಿಣಿಯರಾಗ್ತಾ ಇರುವಂಥದ್ದು ಮತ್ತು ಟೀನೇಜ್ ಪ್ರೆಗ್ನೆನ್ಸಿ ಬಗ್ಗೆ ವಿಪರೀತವಾದ ಹೆಚ್ಚಳ ರಾಜ್ಯದಲ್ಲಿ ಆಗಿದೆ. ಹಾಸ್ಟೆಲ್ಗಳಲ್ಲಿ ಕಲಿತಾ ಇರುವಂತಹ ಹೆಣ್ಣು ಮಕ್ಕಳು, ಯಾವುದು OBC ಹಾಸ್ಟೆಲ್ ಇರ್ಬೋದು, ಅಂಬೇಡ್ಕರ್ ಹಾಸ್ಟೆಲ್ ಇರ್ಬೋದು, SC ST ಹಾಸ್ಟೆಲ್ಗಳಿರ್ಬೋದು, ಇಲ್ಲಿಂದ ನಮಗೆ ವರದಿಯಾಗ್ತಿದೆ. ಒಂದು ಪತ್ರಿಕೆಯಲ್ಲಿ, ರಾಜ್ಯದ ಒಂದು ಪತ್ರಿಕೆಯಲ್ಲಿ ಜೊತೆಯಲ್ಲಿ ಲಿಂಗಾನುಪಾತ ತೀವ್ರವಾಗಿ ಕುಸಿದಿದೆ ರಾಜ್ಯದಲ್ಲಿ. ಬೀದರು ಇವತ್ತು ಮೊದಲನೇ ಸ್ಥಾನ ಅಂತ ನಮ್ಮ ರಾಜ್ಯದ ಒಂದು ಪತ್ರಿಕೆ ವರದಿ ಮಾಡಿದೆ. ಅದು ಕೂಡ 1000ಗೆ 1000 ಈಕ್ವಲ್ ಆಗಿ ಇಲ್ಲ. 1000ಗಿಂತ ಕಡಿಮೆ ಇರುವಂಥ ಬೀದರ್ ಇವತ್ತು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. ಮಂಡ್ಯ. ಸಂಸದ ವಿಶ್ವೇಶ್ವರ ಕಾಗೇರಿ ಅವರ ಮಗಳ ಮದುವೆ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಶಿರಸಿಗೆ ಆಗಮಿಸಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣನವರು ಮೊದಲಿಗೆ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ಯಾವುದೂ ಕೂಡ ಎಲ್ಲ ಹೋಯ್ತಾರೆ, ಏನೋ ಒಂದು ಹೇಳ್ಬಿಡೋದು, ಅದು ಆಗಬಾರ್ದು. ಇದು 100% ರೈಲ್ವೆನೇ ಮಾಡ್ತಿದ್ವಿ. ಇನ್ನೇನಿದ್ರು ಕೂಡ ವೈಲ್ಡ್ ಲೈಫು ಒಂದೇ ಒಂದು ಅನುಮೋದನೆ ಇದೆ. ಅದಕ್ಕೂ ಕೂಡ ಏನೇನು ಬೇಕೋ ಎಲ್ಲವೂ ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳು, ಅಶ್ವಿನಿ ವೈಷ್ಣವರು, ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು, ಇವೆಲ್ಲವೂ ಕೂಡ ಇವು ಆಗೋದ್ರಿಂದ ಲಕ್ಷಾಂತರ ಅಪಾಯಿಂಟ್ಮೆಂಟು ಕ್ರಿಯೇಟ್ ಆಯ್ತವ್ರೆ. ಒಂದೇ ಒಂದು ಬಂದರು ಇವತ್ತು ನಮ್ದಿರೋದು ಇಲ್ಲಿ ನಿವಿ, ಅಲ್ಲಿ ಖಾಸಗಿಯವರು ಆಗಲಿ ಮತ್ತೊಂದಾಗಲಿ ಕಮರ್ಷಿಯಲ್ ಬಂದರೂ ಇಲ್ಲ. ಕೇಂದ್ರ ಸಚಿವರಾದ ಶ್ರೀಪಾದ್ ನಾಯಕ್ ಅವರು ಶಿರ್ಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಅವರ ಮಂದಿರಕ್ಕೆ ಆಗಮಿಸಿ ಬಾಬಾ ಅವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಸಂಯೋಜಕರಾದ ರಾಜೇಶ್ ಶೇಟ್ ಸಚಿವರಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು. ರಾಜ್ಯ ಸಂಯೋಜಕ ವೆಂಕಟೇಶ್ ಬಡಿಗೆ ಸಚಿವರಿಗೆ ಸನ್ಮಾನ ಮಾಡಿ ಸಮಿತಿಯಲ್ಲಿ ನಡೆಯುವ ಸೇವಾ ಕಾರ್ಯಗಳ ಬಗ್ಗೆ ವಿವರಿಸಿದರು. ಕಾಣಿಕೆ ಡಬ್ಬವೇ ಇರದೇ ಇರುವ ಭವ್ಯ ಸೇವಾ ಕ್ಷೇತ್ರ ನೋಡಿ ಸಚಿವರು ಹರ್ಷ ವ್ಯಕ್ತಪಡಿಸಿದರು. ಶಿರಸಿಯ ಎಂಇಎಸ್ ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಾರ್ಷಿಕ ಕ್ರೀಡಾಕೂಟಕ್ಕೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಚಾಲನೆ ನೀಡಿ ಮಕ್ಕಳಿಗೆ ಕ್ರೀಡಾ ಮನೋಭಾವನೆಯ ಪಾಠ ಮಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗುರು ಅಡಿ ಮಾತನಾಡಿ ಶಿಕ್ಷಣ ಕ್ಷೇತ್ರಕ್ಕೆ ಎಂಇಎಸ್ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಶಿಕ್ಷಕರು ಒಳ್ಳೆಯ ರೀತಿಯಿಂದ ವಾರ್ಷಿಕವಾಗಿ ಉತ್ತಮವಾದಂತಹ ಮಧ್ಯಪ್ರದೇಶದಲ್ಲಿ ನಡೆದ 69ನೇ ರಾಷ್ಟ್ರಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ಬನವಾಸಿಯ ಶ್ರೀ ಜಯಂತಿ ಪ್ರೌಢಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಕುಮಾರ್ ಭರತ್ ಚೆನ್ನಯ್ಯ 14 ವರ್ಷ ವಯೋಮಾನದ ಅಥ್ಲೆಟಿಕ್ ವಿಭಾಗ ಕ್ರೀಡಾಕೂಟದಲ್ಲಿ ಗುಂಡು ಎಸೆತದಲ್ಲಿ 10ನೇ ಸ್ಥಾನ ಗಳಿಸುವ ಮೂಲಕ ಕದಂಬರ ರಾಜಧಾನಿ ಬನವಾಸಿಯ ಹೆಸರನ್ನು ಮತ್ತೊಮ್ಮೆ ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸುವಂತೆ ಮಾಡಿದ್ದಾನೆ. ಈ ಪ್ರತಿಭೆ ಬಾಲಕರ ವಿಭಾಗದಲ್ಲಿ ಕರ್ನಾಟಕಕ್ಕೆ ಹಾಗೂ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಕೀರ್ತಿ ತಂದ ಏಕೈಕ ಪ್ರತಿಭೆಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕುಮಾರ ಗ್ರಾಮೀಣ ಭಾಗದ ದೈತ್ಯ ಬಾಲ ಪ್ರತಿಭೆಯಾಗಿದ್ದು ಈತನಿಗೆ ಉನ್ನತ ಮಟ್ಟದ ತರಬೇತಿಯ ಅಗತ್ಯ ಇದೆ. ಸದ್ಯ ವಿದ್ಯಾರ್ಥಿಗೆ ದೈಹಿಕ ಶಿಕ್ಷಕ ಪ್ರಸನ್ನ ಗುನ್ಗಾ ತರಬೇತಿ ನೀಡುತ್ತಿದ್ದಾರೆ.